ತುರ್ತು ಪರಿಸ್ಥಿತಿ ಹೇರಿಕೆಗೆ ಈಗ 50 ವರ್ಷ. ಬೆಳಗಾವಿಯಲ್ಲಿ ಬಿಜೆಪಿಯಿಂದ ಕರಾಳ ಆಚರಣೆ ಮಾಡಲಾಗಿದೆ. ಕರಾಳ ವರ್ಷಾಚರಣೆಯಲ್ಲಿ ಎಂಎಲ್ಸಿ ಸಿಟಿ ರವಿ ಅವರು ಕೂಡ ಭಾಗಿಯಾಗಿದ್ರು, ಭಾಷಣ ಮಾಡಿದ್ದಾರೆ. ತುರ್ತು ಪರಿಸ್ಥಿತಿ ಹೇರಿಕೆಗೆ ಈಗ 50 ವರ್ಷ ತುಂಬಿದೆ ನೋಡಿ. ಬೆಳಗಾವಿಯಲ್ಲಿ ಬಿಜೆಪಿಯಿಂದ ಕರಾಳ ವರ್ಷಾಚರಣೆ ಮಾಡಲಾಗಿದೆ. ಎಂಎಲ್ಸಿ ಸಿಟಿ ರವಿ ಅವರು ಭಾಷಣವನ್ನ ಮಾಡಿದ್ದಾರೆ. ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ಜನಸಂಘದ ಒಂದು ನಾಯಿ ಅಂತ. ಎಮರ್ಜೆನ್ಸಿ ಹೋರಾಟದಲ್ಲಿ ಕಾಂಗ್ರೆಸ್ನ ಒಂದು ನಾಯಿಯೂ ಇರಲಿಲ್ಲ. ಕಾಂಗ್ರೆಸ್ಸಿಗರನ್ನ ನಾಯಿಗೆ ಹೋಲಿಸಿದ್ದಾರೆ ಎಂಎಲ್ಸಿ ಸಿಟಿ ರವಿ. ಸಂವಿಧಾನ ಉಳಿಸಿ ಅಂತ ಕಾಂಗ್ರೆಸ್ ಅಭಿಯಾನಕ್ಕೆ ವ್ಯಂಗ್ಯ ಮಾಡಿರೋದು. ನಾಯಿಗಳ ರೀತಿಯಲ್ಲಿ ಕಾಂಗ್ರೆಸ್ ವರ್ತನೆ ಮಾಡಿದ್ರು. ಇಂದಿರಾ ಗಾಂಧಿ ಸರ್ವಾಧಿಕಾರದ ಪರ ಬಾಲ ಅಲ್ಲಾಡಿಸಿದ್ರು. ನಾವು ಜನರ ಮಧ್ಯೆ ಗರ್ಜನೆ ಮಾಡುತ್ತಿದ್ವಿ. ಪ್ರಜಾಪ್ರಭುತ್ವ ಉಳಿವಿಗಾಗಿ ಗರ್ಜನೆ ಮಾಡಿ ಜೈಲಿಗೆ ನಾವು ಹೋಗಿ ಬಂದ್ವಿ. ನೀವು ಬಾಲ ಅಲ್ಲಾಡಿಸುವ ಕೆಲಸ ಮಾಡಿದ್ರಿ. ಬಾಲ ಅಲ್ಲಾಡಿಸುವ ನಾಯಿಗಳ ತರ ಕಾಂಗ್ರೆಸ್ ವರ್ತನೆ ಮಾಡಿದ್ರಿ. ಶ್ರೀಮತಿ ಇಂದಿರಾ ಗಾಂಧಿ ಅವರ ಸರ್ವಾಧಿಕಾರ ಪರವಾಗಿ ಬಾಲ ಅಲ್ಲಾಡಿಸ್ತಾ ಇದ್ರಿ. ನಾವು ಜನರ ನಡುವೆ ಗರ್ಜಿಸ್ತಾ ಇದ್ವಿ. ಈ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಗರ್ಜಿಸಿ ಜೈಲಿಗೆ ಹೋದ್ವಿ. ನೀವೇನ್ ಮಾಡಿದ್ರಿ? ನೀವು ಬಾಲ ಅಲ್ಲಾಡಿಸೋ ಕೆಲಸ ಮಾಡಿದ್ರಿ. ಅವ್ರು ಕೊಡುವ ಬಿಸ್ಕೆಟ್ ನ ಆಸೆಗೆ ಸಂವಿಧಾನ ಮೌಲ್ಯಗಳನ್ನ ಗಾಳಿಗೆ ತೂರುವ ಕೆಲಸ ಮಾಡಿದ್ರಿ. ಇವತ್ತು ನೀವು ಸಂವಿಧಾನ ಪ್ರತಿ ಹೇಳ್ಕೊಂಡು ನಮಗೆ ಪಾಠ ಮಾಡ್ತೀರಿ. ನಿಮ್ಗೆ ಯಾವ ನೈತಿಕತೆ ಇದೆ ಪಾಠ ಮಾಡ್ಲಿಕ್ಕೆ? ನಿಮ್ಗೆ ಯಾವ ನೈತಿಕತೆ ಇದೆ? ಸಂವಿಧಾನದ ಕಗ್ಗೊಲೆಯನ್ನ ನಿಮ್ಮ ಪಾರ್ಟಿ ಮಾಡ್ತು, ನಿಮ್ಮ ಪಾರ್ಟಿಯ ಸರ್ಕಾರ ಮಾಡ್ತು. ಆ ಸಂದರ್ಭದಲ್ಲಿ ನೀವು ಬಾಲ ಅಲ್ಲಾಡಿಸ್ತಾ ಇದ್ದೀರಲ್ಲ, ನಿಮ್ಗೆ ಯಾವ ನೈತಿಕತೆ ಇದೆ ನಮ್ಮ ಬಗ್ಗೆ ಮಾತಾಡೋದಕ್ಕೆ? ನಮ್ಮನ್ನು ನಾಯಿ ಅಂತ ಕರಿತೀರಿ. ನಾವು ದೇಶಕ್ಕೆ ನಿಯತ್ತಿರೋ ನಾಯಿಗಳು, ಸಂವಿಧಾನಕ್ಕೆ ನಿಯತ್ತಿರೋ ನಾಯಿಗಳು, ಅಂಬೇಡ್ಕರ್ಗೆ ನಿಯತ್ತಿರೋ ನಾಯಿಗಳು. ನೀವು ಸರ್ವಾಧಿಕಾರಿ ಇಂದಿರಾ ಗಾಂಧಿ ಅವರಿಗೆ ಅವ್ರ ಪರವಾಗಿ ಬಾಲ ಅಲ್ಲಾಡಿಸ್ತಾ ಇದ್ರಲ್ಲ, ಇವತ್ತು ನಮ್ಮ ಬಗ್ಗೆ ನೀವು ಆರೋಪ ಮಾಡ್ತೀರ. ನೀವು ದೇಶಕ್ಕಾಗಿ ನಾವು ಹೋರಾಟವನ್ನ ಮಾಡಿದ್ವಿ. ಅದಕ್ಕೆ ನಾನು ಹೇಳಿಕ್ ಬಯಸ್ತೇನೆ, ಕಾಂಗ್ರೆಸ್ ಅಂದ್ರೆ ಅದು ಸಂವಿಧಾನ ವಿರೋಧಿ. ನೀವೆಲ್ಲವೇ ಬಾಲ ಅಲ್ಲಾಡಿಸುವ ನಾಯಿಗಳ ತರ ಕಾಂಗ್ರೆಸ್ ವರ್ತನೆ ಮಾಡಿದ್ರಿ. ಶ್ರೀಮತಿ ಇಂದಿರಾ ಗಾಂಧಿ ಅವರ ಸರ್ವಾಧಿಕಾರ ಪರವಾಗಿ ಬಾಲ ಅಲ್ಲಾಡಿಸ್ತಾ ಇದ್ರಿ. ನಾವು